ಅಂತ ಲೈವ್ ಬ್ಯಾಂಡಲ್ಲಿ ಡ್ಯಾನ್ಸರ್ ಆಗಿದ್ದೀನಿ. 3 ದಿನದ ಹಿಂದೆ ನಸ್ರು ಅನ್ನೋನು ಕಿಡ್ನಾಪ್ ಮಾಡಿ ನನ್ನ ಅತ್ಯಾಚಾರ ಮಾಡ್ಬಿಟ್ಟ ಸರ್. ಸಮಾಧಾನ ಮಾಡ್ಕೊಮ್ಮ. ತಗೋ, ಒಂದು ಕಂಪ್ಲೇಂಟ್ ಬರೆದು ಕೊಡು. ನನ್ನ ಮಗನೇ, ಮುಚ್ಕೊಂಡಿರೋ ಅಂತ ಹೇಳಿಲ್ವೇನೋ? ಯಾರ ಗೀತಾ ಅಂತೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಸರಿ, ರೈಡ್ ಮಾಡಕ್ ಬರ್ತೀನಿ. ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡಿ. ನಾನಣ್ಣ ಜಗದೀಶ. Sexy mama, girl, cut the drama. I know you wanna dance with me. Sexy mama, oh sexy mama, girl, cut the drama. Come and take a chance with me today. ಏಯ್, ಏನ್ ಸೆಂಟ್ರ್ ರೋಡಲ್ಲಿ ಹೋಗ್ತಾ ಇದೀಯಾ? ಏನ್ ಮಾಡೋದು? ಆಟೋ ಸಿಗ್ತಿಲ್ಲ, ಯಾರು ಡ್ರಾಪ್ ಕೊಡ್ತಿಲ್ಲ. ಎಲ್ಲಿಗೆ ಹೋಗ್ಬೇಕು? ರೇಸ್ ಕೋರ್ಸ್ಗೆ. ಏನ್ ನಿನ್ನ ಹೆಸರು? ಅಶ್ವಿನಿ. ತುಂಬಾ ಚೆನ್ನಾಗಿದೀಯಾ. ಅದಕ್ಕೆ ಜೊಲ್ ಸುರಿಸ್ತಿದ್ಯಾ? ಯಾಕೆ? ನಾನು ಯಾರು ಗೊತ್ತಾ? ಅದಕ್ಕೇನೀಗ? ನನಗೆ ತೀಟೆ ತೆವಲು ಎಲ್ಲ ಜಾಸ್ತಿ. ಯಾರೋ ನೀನು? ಯಾಮ. ನಾನ್ ನಂಬಲ್ಲ. ನಿನಗೋಸ್ಕರ ಯಾವಾಗ್ಲೂ ಎಮ್ಮೆ ಮೇಲೆ ಬರಕ್ಕಾಗಲ್ಲ ಮರಿ. ಕಣ್ಣಲ್ಲೇ ಸುಸು ಮಾಡ್ಕೊಳಕ್ ಕಂಡ್ರೆ ನಂಗೆ ಸಂಕಟ ಆಗಲ್ಲ, ಸಂತೋಷ ಆಗತ್ತೆ. ಮೇಡಮ್, ಏನ್ ಮಾಡ್ತಾ ಇದೀಯ ಶಂಕರ್? ಈ ಕ್ರಿಮಿನಲ್ಸ್ ಇಲ್ದಿರೋ ಸೊಸೈಟಿ ಫಾರ್ಮ್ ಮಾಡಕ್ ಕೊಟ್ಟಿದ್ದೀನಿ ಮೇಡಮ್. ಇದು ಒಂಥರ ಒಳ್ಳೆ ಕೆಲಸ ಅಲ್ವಾ? ನೋ ಶಂಕರ್, ಪ್ರಾಣ ತೆಗೆಯೋದು ಸೇವೆ ಅಲ್ಲ ಮೇಡಮ್. ಜೀವ ಕೊಡೋದು, ಜೀವನದ ಬೆಲೆ ತಿಳಿಸೋದೇ ಸೇವೆ. ಮೇಡಮ್, ದಿಸ್ ಇಸ್ ಟೂ ಮಚ್. ಇನ್ವೆಸ್ಟಿಗೇಷನ್ ಎಲ್ಲಿಂದ ಶುರುವಾಯ್ತೋ ಅದು ಮಾತ್ರ ಹಾಗೆ ಅಲ್ಲೇ ಇದೆ. ನೋ ಸರ್, ಒಂದು ಕ್ಲೂ ಸಿಕ್ಕಿದೆ ಸರ್. ಈ ಎಲ್ಲಾ ಮರ್ಡರ್ಗಳಲ್ಲೂ ಕೆಲವು ಕಾಮನ್ ಥಿಂಗ್ಸ್ ಇದೆ. ಈ ಕೊಲೆ ಆದವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಹೆಣ್ಣಿನ ಮೇಲೆ ಅತ್ಯಾಚಾರ, ದೌರ್ಜನ್ಯ ಮಾಡಿದವ್ರೆ ಸರ್. ಕೆಲವ್ರ ಮೇಲೆ ಕೇಸೇ ಫೈಲ್ ಆಗಿಲ್ಲ, ಆದ್ರೂ ಕೋರ್ಟ್ನಲ್ಲಿ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಬೇಲ್ ತಗೊಂಡಿದ್ದಾರೆ. ಸರ್, ಕೇಸ್ ಫೈಲ್ ಆಗದೆ ಹೋದ್ರೂ ಇಂಥದ್ದೊಂದು ಪ್ರಕರಣ ನಡೆದಿದೆ ಅಂತ ಗೊತ್ತಾಗೋದೇ ದರ್ಬಾರ್ ಹಾಲ್ನಲ್ಲಿ. ದರ್ಬಾರ್ ಹಾಲಾ? ಎಸ್. ಪೊಲೀಸ್ ಸ್ಟೇಷನ್, ಕೋರ್ಟ್ ಹೋದ್ರೆ ಮರ್ಯಾದೆ ಹೋಗುತ್ತೆ ಅನ್ನೋ ಜನ ದೊಡ್ಡ ಮನುಷ್ಯರು ರೌಡಿಗಳ ಬಗ್ಗೆ ಹೆದರ್ಕೊಂಡು ಇಲ್ಲಿಗೆ ಬಂದು ತಮ್ಮ ನೋವನ್ನು ಹೇಳ್ಕೊತಾರೆ. ಆ ಡೀಟೇಲ್ಸ್ ಮೇಲೆ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ.
ಬಟ್ ಫೋಟೋ ಆಗ್ಲಿ ಹೆಸರಾಗ್ಲಿ ಗೊತ್ತಾಗಲ್ಲ. ಇದನ್ನ 2 ವರ್ಷದಿಂದ ಹುಟ್ಟಾಕಿದ್ದು ACP ಶಂಕರ್ ಪ್ರಸಾದ್. ಗುಡ್. ನೆಕ್ಸ್ಟ್ ದರ್ಬಾರ್ ಎಲ್ಲಿ ಅಂತ ಪತ್ತೆ ಹಚ್ಚಿ. ನನ್ನ ಹೆಸರು ಪ್ರಿಯಾ. ನಾನು ವರ್ಕ್ ಮಾಡ್ತಿರೋದು ಲಿಯೋ ಇನ್ಫೋಟೆಕ್ ಅನ್ನೋ ಮಲ್ಟಿನ್ಯಾಷನಲ್ ಕಂಪನಿಲಿ. ಈ 6 ತಿಂಗಳಿಂದ ನಮ್ಮ ಕಂಪ್ನಿ ಡೈರೆಕ್ಟರ್ ನನ್ನನ್ನು ತುಂಬ ಹೆರಾಸ್ ಮಾಡ್ತಿದ್ದಾರೆ. ಅವ್ರು ಕರೆದಾಗೆಲ್ಲ ನಾನು ಅವ್ರ ಗೆಸ್ಟ್ ಹೌಸ್ಗೆ ಹೋಗ್ಬೇಕಂತೆ. ಹೈಯರ್ ಅಥಾರಿಟಿಗೆ ಕಂಪ್ಲೇಂಟ್ ಮಾಡಿದ್ರೆ ಇಟ್ಸ್ ಕಾಮನ್ ಅಂತಾರೆ. ಪೊಲೀಸ್ಗೆ ಹೇಳಿದ್ರೆ ಹಿಸ್ ವೆರಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಅಂತಾರೆ. ಇಷ್ಟ ಇಲ್ಲ ಅಂದರೆ ಕೆಲಸ ಬಿಡು ಅಂತಾರೆ. ಕೆಲಸ ಬಿಟ್ಟರೆ ನಮ್ಮ ಫ್ಯಾಮಿಲಿಗೆ ಬೇರೆ ಇನ್ಕಮ್ ಇಲ್ಲ. ಇದು ನನ್ನ ಕೊನೆ ಪ್ರಯತ್ನ ಅಂತ ಇಲ್ಲಿಗೆ ಬಂದಿದ್ದೀನಿ. ನನ್ನ ನಂಬರ್ 9845058452. C is to Prakash Sibal and fix the place at his residence. ತಗೊಳಪ್ಪ ಇಟ್ಕೊಳ್ಳೋ. ದಡ್ಡ ಪಿಲ್ಸ್ಕೊಂಪೋವೆ. ಏನ್ ಡಿಸೈಡ್ ಮಾಡ್ದೆ? ಕೆಲಸ ಬಿಡ್ತೀಯೋ ಅಥವಾ ಹಠ ಬಿಡ್ತೀಯೋ? ನಾನು ಹೊರಗೆಲ್ಲ ಬರಲ್ಲ. ಬೇಕಾದ್ರೆ ನಿಮ್ಮ ಮನೆಗೆ ಬರ್ತೀನಿ ರಾತ್ರಿ 8 o'clockಗೆ. ಹಾಯ್ ಲಕ್ಕಿ. ಹಾಯ್, ನಾನ್ ರೆಡಿ. ಆದ್ರೆ ಪ್ರೋಗ್ರಾಮ್ ಅಲ್ಲಿ ಒಂದು ಸ್ಮಾಲ್ ಚೇಂಜ್. ಇವತ್ ಕ್ಯಾನ್ಸಲ್, ನಾಳೆ ಅಂತನಾ? ನೋ 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 ನೋ, ಅರ್ಜೆಂಟ್ ಆಗಿ 8 ಗಂಟೆಗೆ ಒಂದು ಮೀಟಿಂಗ್ ಫಿಕ್ಸ್ ಆಗಿದೆ. ನಾನು ಇಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು. ಓಕೆ, ಬಾಯ್. ಅಬ್ಬಾ, ಏನ್ ಟೈಮಿಂಗು! ಯಾರು ಯಾರು ನೀನು? ಈ ಅಮ್ಮನಿಗೆ ವಿಸಿಟಿಂಗ್ ಕಾರ್ಡ್ ಇರಲ್ಲ ಮರಿ. ಕಷ್ಟ ಪಡೋ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋನು ನಿಜವಾದ ಗಂಡಸು. ಕಂಡ ಹೆಣ್ಮಕ್ಳಿಗೆಲ್ಲ ಗಂಡ ಆಗಕ್ ಹೋದ್ರೆ ಅಪ್ಪ ಅಣ್ಣ ತಮ್ಮ ಯಾರು ಅಂತ CBIಗೆ ಕೊಟ್ಟು ಹುಡುಕ್ಸ್ಬೇಕಾಗತ್ತೆ. ಕಾಮ ಅನ್ನೋದು ಇನ್ನೊಂದು ಜೀವನ ಹುಟ್ಟಾಕೋ ಕಲೆ ಆಗಿರ್ಬೇಕು, ಸುಟ್ಟಾಕೋ ಬೆಂಕಿ ಆಗಿರ್ಬಾರ್ದು. ಈ ದೇಶದಲ್ಲಿ ಅಪ್ಪಂದಿರಿರ್ಬೇಕು, ಅಪಾಪೋಲಿಗಳಿರ್ಬಾರ್ದು, ಒಳ್ಳೆ ಮಕ್ಕಳಿರ್ಬೇಕು. ಹಲೋ, ಪ್ರಕಾಶ್ ಇದಾರಾ? ಆಗ್ಲೇ ಮನೆಗೆ ಹೋದ್ರಲ್ಲ? ಮತ್ತೆ ಮೀಟಿಂಗ್ ಇದೆ ಅಂತ ಅಂದಿದ್ರಲ್ಲ? ನೋ ಮೀಟಿಂಗ್ ಟುಡೇ. ನೋಡಿ, ನಮ್ಮ ಇನ್ವೆಸ್ಟಿಗೇಷನ್ಗೆ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನಿಮ್ಮ ಹಿಂದೆ ಇರ್ತೀವಿ. ಪ್ರಿಯಾನೇ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು, ಆದ್ರೆ ಬರ್ಲಿಲ್ಲ. ಹಾಗಾದ್ರೆ ಬಂದಿದ್ಯಾರು? ಯಾರು ಅಂತ ಗೊತ್ತಿಲ್ಲ. ಒಳ್ಳೆ ಪರ್ಸನಾಲಿಟಿ, ತುಂಬಾ ಕೋಪದಲ್ಲಿದ್ದ. ಸರ್, ಪ್ರಿಯಾ. ಹಲೋ ಪ್ರಿಯಾ, ನಾನು ಇನ್ಸ್ಪೆಕ್ಟರ್ ನಾಯ್ಡು ಮಾತಾಡ್ತಾ ಇದ್ದೀನಿ. 8 ಗಂಟೆಗೆ ಬರ್ತೀನಿ ಅಂತ ಹೇಳಿ ನೀವು ಹೋಗ್ಲಿಲ್ಲ, ಯಾಕೆ? ಹಾಗೆ ಮಾಡು ಅಂತ ನಿಮ್ ಡಿಪಾರ್ಟ್ಮೆಂಟ್ ಇಂದಾನೆ ನಂಗೊಂದು SMS ಬಂತು. ಸರ್, ಇದು ನನ್ನ ನಂಬರು. ನಾನು ಯಾವ್ದು ಮೆಸೇಜ್ ಮಾಡಿಲ್ವೇ? ಹಾಗಾದ್ರೆ ಮೆಸೇಜ್ ಹೇಗೆ ಹೋಯ್ತು? ಸರ್, ಮೋಸ್ಟ್ಲಿ ನಿನ್ನೆ ಬೆಳಿಗ್ಗೆ ಒಬ್ಬ ಮುದ್ಕ ನನ್ನ ಫೋನ್ ಎತ್ಕೊಟ್ಟ. ಅವನೇನಾದ್ರೂ ಸರ್ ದರ್ಬಾರ್ ಹಾಲ್ ವಿಡಿಯೋ ಕವರೇಜ್ ಸರ್. ತಗೊಳ್ಳಿ, ಡೌನ್ಲೋಡ್ ಮಾಡಿದ್ನ. ಎಸ್ ಸರ್. ಸರ್, ಇದೇ ವ್ಯಕ್ತಿ ಸರ್ ನನಗೆ ಮೊಬೈಲ್ ಎತ್ಕೊಟ್ಟಿದ್ದು. ಈ ವ್ಯಕ್ತಿ ಯಾವ್ಯಾವ ಕಿಟಪಲ್ಲಿ ಇರೋಕ್ ಸಾಧ್ಯ ನೋಡಿ. ಐ ವಾಂಟ್ ಟು ನೋ ಇಮಿಡಿಯೇಟ್ಲಿ. ಇವನೇ ಸರ್, ಇವನೇ ಬಂದಿತ್ತು. ನಿಜಾನಾ? 100% ಸರ್, ಐ ಆಮ್ ಶ್ಯೂರ್ ಹಿ ಇಸ್ ದ ಪರ್ಸನ್. ಅಂದ್ರೆ ಶಂಕರ್ ಪ್ರಸಾದ್. ಬ್ರಿಂಗ್ ಹಿಮ್.
ಈಗಲೂ ನಿನಗೆ ಲಾಯರ್ ಬೇಡವಾ? ದಲ್ಲಾಳಿಗಳು ಬೇಕಾಗಿರೋದು ಸಾಕ್ಷಿಗೆ ನ್ಯಾಯಕ್ಕೆ ಮಧ್ಯೆ, ಸತ್ಯಕ್ಕೆ ಹೋರಾಟಕ್ಕಲ್ಲ ಮಿಸ್ಟರ್ ರೆಡ್ಡಿ. ದಳ್ಳಾಳಿಗಳೇ ಇವತ್ತು ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಿರೋದು. ಅದಕ್ಕೆ ಕೋರ್ಟ್ಗಳೆಲ್ಲ ಇವತ್ತು ಮಾರ್ಕೆಟ್ಗಳಾಗಿರೋದು. ನಾನು ಪ್ರಶ್ನೆ ಹಾಕಿದ್ರೆ ಉತ್ತರ ಹುಡ್ಕೋದಿರ್ಲಿ, ಉಳ್ಕೊಳ್ಳೋದಕ್ಕೂ ನೆಲೆ ಸಿಗಲ್ಲ. ಕೋರ್ಟ್ ನಲ್ಲಿ ನನ್ನ ಗೆದ್ದವರಿಲ್ಲ. ಗೆದ್ದೆ ಅಂತ ಎಷ್ಟೇ ಮೇಲೆ ಗೆದ್ದು ನಿಂತ್ರು ಊಟ ಮಾಡೋದಕ್ಕೆ ಕೆಳಗೆ ಕೂತ್ಕೊಂಡ್ಲೇಬೇಕು, ಅನ್ನ ತಿನ್ನೋದಿಕ್ಕೆ ತಲೆ ಬಗ್ಗಿಸ್ಲೇಬೇಕು. ಆ ಸತ್ಯ ಏನು ಅಂತ ನಾನು ಇವತ್ತು ನಿನಗೆ ತೋರಿಸ್ತೀನಿ.